ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ಹೊಸ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ನೂತನವಾದ ದಿನದಲ್ಲಿ ಸಹ ದೇವರು ನೂತನವಾದ ಕೃಪೆಯನ್ನು, ಬಲವನ್ನು, ದೈವಿಕವಾದ ಆಶೀರ್ವಾದವನ್ನು ಕೊಟ್ಟು ನಿಮ್ಮೆಲ್ಲರನ್ನ ದೇವರು ಧಾರಾಳವಾಗಿ ಆಶೀರ್ವದಿಸಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ವೈರಿಯನ್ನು ಹಗೆ ಮಾಡಬೇಡ. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 43ರಿಂದ 45 ವಚನಗಳು. ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಗೆ ಮಾಡಬೇಕೆಂದು ಹೇಳಿದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ನೋಡ್ರಿ, ಈಗ ಓದಿದ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಿದ್ದಾರೆ, ನಮ್ಮ ವೈರಿಗಳನ್ನು ಪ್ರೀತಿಸಬೇಕಂತೆ, ನಮ್ಮನ್ನು ಹಿಂಸೆ ಪಡಿಸುವವರಿಗಾಗಿ ಪ್ರಾರ್ಥಿಸಬೇಕಂತೆ. ಆವಾಗ ಮಾತ್ರ ನಾವು ಪರಲೋಕದಲ್ಲಿರುವ ತಂದೆಗೆ ಮಕ್ಕಳಾಗುತ್ತೇವಂತೆ. ನೋಡ್ರಿ, ನಮ್ಮ ಸ್ನೇಹಿತರನ್ನು ನಾವು ಪ್ರೀತಿಸುವುದು ಸುಲಭ. ನಮ್ಮನ್ನು ಯಾರು ಪ್ರೀತಿಸ್ತಾರೋ ಅವರನ್ನು ಪ್ರೀತಿಸುವುದು ಇನ್ನೂ ಬಹಳ ಸುಲಭ. ಆದರೆ ನಮ್ಮ ಜೀವಿತದಲ್ಲಿ ದ್ವೇಷಿಸುವವರನ್ನು, ನಮಗೆ ಹಗೆ ಮಾಡುವವರನ್ನು, ನಮ್ಮ ವಿರುದ್ಧವಾಗಿ ಹಗೆ ಸಾಧಿಸುವವರನ್ನು ಹೇಗೆ ಪ್ರೀತಿಸುವುದು? ಅದು ಬಹಳ ಕಠಿಣವಾದ ಕಾರ್ಯವಲ್ವಾ? ಆದರೆ ಇಲ್ಲಿ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ನಿಮ್ಮ ವೈರಿಗಳನ್ನು ಪ್ರೀತಿಸುತ್ತಾ ಇರ್ರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇರ್ರಿ. ನೋಡ್ರಿ, ಅಪೊಸ್ತಲ ಪೌಲನು ಸಹ ಇದೇ ವಿಷಯವನ್ನು ಹೇಳಿದನು. ರೋಮ ಪತ್ರಿಕೆ 12:20 ಜ್ಞಾನೋಕ್ತಿ 25:21 ನೋಡುತ್ತೇವೆ, ನಿನ್ನ ವೈರಿಯು ಹಸಿದಿರುವುದಾದರೆ ಅವನಿಗೆ ಊಟಕ್ಕೆ ಕೊಡು, ಅವನು ಬಾಯಾರಿದ್ದರೆ ಅವನಿಗೆ ಏನನ್ನಾದರೂ ಕುಡಿಯಲು ಕೊಡು. ನೋಡ್ರಿ, ಈಗ ಓದಿದ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ವೈರಿಯು ಹಸಿದಿದ್ದರೆ, ನಾವು ಪ್ರೀತಿಸುವ ವ್ಯಕ್ತಿಗೆ ಹಸಿದಿದ್ದರೆ ಊಟ ಕೊಡ್ಬೋದು, ಬಾಯಾರಿದ್ದರೆ ನೀರು ಕೊಡ್ಬಾರ್ದು. ಆದರೆ ಅವ್ರು ನಮಗೆ ಆಗೋದೇ ಇಲ್ಲ. ಅವ್ರಿಗೆ ಏನು ಮಾಡಬೇಕಂತೆ? ನಾವು ಅವರಿಗೆ ಹಸಿದಿದ್ದರೆ ಊಟಕ್ಕೆ ಕೊಡಬೇಕಂತೆ, ಬಾಯಾರಿದ್ದರೆ ಕುಡಿಯಲು ನೀರನ್ನು ಕೊಡಬೇಕಂತೆ. ಅಂದರೆ ಹಗೆಯನ್ನು ಸಾಧಿಸಬೇಡ, ವೈರತ್ವವನ್ನು ಸಾಧಿಸಬೇಡ. ಮೋಶೆ ಧರ್ಮಶಾಸ್ತ್ರದ ಪ್ರಕಾರ ವೈರಿಯೊಬ್ಬನ ಪ್ರಾಣಿ ಹೊರೆಯ ಭಾರದಿಂದ ಕುಸಿದು ಬಿದ್ದಿರುವುದನ್ನು ಒಬ್ಬ ವ್ಯಕ್ತಿ ಕಂಡ್ರೆ ಅದನ್ನು ಎತ್ತಲು ಸಹಾಯ ಮಾಡಬೇಕಾಗಿತ್ತು. ವಿಮೋಚನೆ ಕಾಂಡ 23:5 ವಚನದಲ್ಲಿ ನೋಡುತ್ತೇವೆ. ಹೀಗೆ ಇಬ್ಬರು ಕೈ ಜೋಡಿಸಿ ಕೆಲಸ ಮಾಡುವಾಗ ಒಂದು ಕಾಲದಲ್ಲಿ ವೈರಿಗಳಾಗಿದ್ದ ಅವರು ಪುನಃ ಮಿತ್ರರಾಗಲು, ಗೆಳೆಯರಾಗಲು ಸಾಧ್ಯವಿತ್ತು. ಅದಕ್ಕೆ ದೇವರು ಆ ವಿಷಯವನ್ನು ತಿಳಿಸುತ್ತಾ ಇದ್ದಾರೆ. ನೋಡ್ರಿ, ನಾವು ಪ್ರೀತಿ ತೋರಿಸಿದ ಪರಿಣಾಮವಾಗಿ ಎಷ್ಟೋ ವೈರಿಗಳಿಗೆ ಕ್ರೈಸ್ತರಾದ ನಮ್ಮ ಬಗ್ಗೆ ಮೊದಲಿದ್ದಂಥ ಅಭಿಪ್ರಾಯ ಬದಲಾಗಿದೆ. ನಮ್ಮನ್ನು ಹಿಂಸಿಸುವ, ಕಟುದ್ವೇಷ ಇಟ್ಟುಕೊಂಡಿರುವ ಜನರಿಗೆ ನಾವು ತೋರಿಸುವ ಪ್ರೀತಿಯ ಕಾರಣದಿಂದ ಅವರಲ್ಲಿ ಕೆಲವರಾದರೂ ದೇವ ಮಕ್ಕಳು ಆಗುತ್ತಾರೆ. ನಮ್ಮ ವೈರಿಗಳು ಅವರು ದೇವರನ್ನು ಕಂಡುಕೊಂಡ್ರೆ ಅದು ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡುತ್ತದೆ. ನನಗೆ ಗೊತ್ತಿರುವಂಥ ಒಬ್ಬ ಸೇವಕರ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಅವರು ಸೇವೆಗೆ ಬಂದಂಥ ದಿನಗಳಲ್ಲಿ ಅನೇಕ ಹಿರಿಯರು ನಿಷ್ಕಾರಣವಾಗಿ ಅವರನ್ನು ದ್ವೇಷ ಮಾಡಿದರು. ಆದರೆ ಈ ಸೇವಕರು ಏನು ಮಾಡಿದ್ರು ಗೊತ್ತಾ? ಯಾರೆಲ್ಲ ದ್ವೇಷ ಮಾಡಿದರೋ ಆ ದ್ವೇಷಿಸಿದಂಥ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಗಿಫ್ಟನ್ನು, ಒಂದು ಪ್ರೀತಿಯ ಉಡುಗೊರೆಯನ್ನು ತೆಗೆದು ಪ್ರೀತಿಯ ಪತ್ರವನ್ನು ಬರೆದು ಕಳಿಸಿಕೊಡುತ್ತಾ ಇದ್ರು. ಸ್ವಲ್ಪ ದಿನಗಳೊಳಗಾಗಿ ಯಾರೆಲ್ಲ ದ್ವೇಷಿಸ್ತಾ ಇದ್ರೋ ಅವರೆಲ್ಲ ಸ್ನೇಹಿತರಾಗಿ ಬಿಟ್ಟರು. ಅದಕ್ಕೆ ಅಬ್ರಾಮ್ ಲಿಂಕನ್ ಹೀಗೆ ಹೇಳ್ತಾರೆ, ನನಗೆ ಶತ್ರುಗಳಿಲ್ಲ, ಯಾಕೆಂದರೆ ನನ್ನ ಶತ್ರುಗಳನ್ನು ನಾನು ಮಿತ್ರರನ್ನಾಗಿ ಮಾಡಿಕೊಳ್ತೇನೆ. ಹೌದು ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಕೂಡ ಯಾರ ಮೇಲೆ ಕೂಡ ವೈರತ್ವ ಬೇಡವೇ ಬೇಡ, ವಿರೋಧತ್ವ ಬೇಡವೇ ಬೇಡ. ನಿಮಗೆ ಗೊತ್ತಾ, ಸ್ಮಿತ್ ವಿಗಲ್ಸ್ವರ್ತ್ ಎಂಬಂಥ ಒಬ್ಬ ದೊಡ್ಡ ಸೇವಕರು,
ಅವರು ಸುಮಾರು ಅನೇಕ ಸತ್ತು ಹೋದ ಜನರನ್ನು ಅವರು ಬದುಕಿಸಿದ್ದಾರೆ. ಯೇಸುವಿನ ನಾಮದ ಮೂಲಕವಾಗಿ, ಬಲದ ಮೂಲಕವಾಗಿ ಅನೇಕ ಜನರನ್ನು ಅವರು ರಕ್ಷಣೆಯ ಮಾರ್ಗಕ್ಕೆ ಕೂಡ ನಡೆಸಿದ್ದಾರೆ. ಆದರೆ ಅವರ ಆರಂಭದ ನೀವು ಸಾಕ್ಷಿಯನ್ನು ಕೇಳಬೇಕು. ಅವರು ರಕ್ಷಣೆ ಹೊಂದದೇ ಇದ್ದ ದಿನಗಳಲ್ಲಿ ಒಂದು ಸಾರಿ ಅವರ ಹೆಂಡತಿ ಒಂದು ಸಂಜೆ ಆರಾಧನೆಗೆ ಹೋಗಿ ತಡವಾಗಿ ಮನೆಗೆ ಬಂದರು. ತಡವಾಗಿ ಮನೆಗೆ ಬಂದಿದ್ದಕ್ಕೆ ಇವ್ರು ಏನು ಮಾಡಿದ್ರು ಗೊತ್ತಾ? ಅವರ ಹೆಂಡತಿಗೆ ಮನೆಯಲ್ಲಿ ಸೇರಿಸಿಕೊಳ್ಳದೆ ಬಾಗಿಲನ್ನು ಹಾಕಿಕೊಂಡು ಹೊರಗಡೆ ಹಾಕಿಬಿಟ್ರು. ಭಯಂಕರ ಚಳಿ ಇತ್ತು. ಸ್ಮಿತ್ ವಿಗಲ್ಸ್ವರ್ತ್ ಅವರ ಹೆಂಡತಿ ಹೊರಗಡೆನೇ ರಾತ್ರಿಯೆಲ್ಲ ಚಳಿಯಲ್ಲೇ ನಡುಗುತ್ತಾ ಅವರು ರಾತ್ರಿಯೆಲ್ಲ ಕಳೆದರು. ಬೆಳಿಗ್ಗೆ ಬಾಗಿಲನ್ನು ತೆರೆದಾಗ ಆ ಹೆಂಡತಿ ಕೋಪದಿಂದ ಮನೆ ಒಳಗೆ ಹೋಗಲಿಲ್ಲ, ನಗುಮುಖದಿಂದ ಒಳಗೆ ಹೋಗಿ ಒಂದು ಕಾಫಿಯನ್ನು ಮಾಡಿಕೊಂಡು ಅವರಿಗೆ ಕೊಟ್ಟಾಗ, ತಿರುಗಿ ಮತ್ತೆ ಬ್ರೇಕ್ಫಾಸ್ಟನ್ನು ರೆಡಿ ಮಾಡಿ ಕೊಟ್ಟಾಗ ಅವರಿಗೆ ಆಶ್ಚರ್ಯ. ಇಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದೇನೆ, ಇಷ್ಟೆಲ್ಲ ಹಿಂಸೆ ಕೊಟ್ಟಿದ್ದೇನೆ, ಇವಳ ಜೀವಿತ ಏನು ಬಹಳ ವ್ಯತ್ಯಸ್ತವಾಗಿದೆಯಲ್ವಾ ಎಂಬುದಾಗಿ ಆ ಒಂದು ಕಾರಣದಿಂದ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡರು. ಪ್ರೀತಿಯುಳ್ಳ ದೇವಜನರೇ, ವಿಶೇಷವಾಗಿ ಸಹೋದರಿಯರೇ, ನಿಮ್ಮ ಗಂಡ ಇನ್ನೂ ರಕ್ಷಣೆ ಹೊಂದಿಲ್ವಾ? ನೀವು ತೋರಿಸುವಂಥ ಪ್ರೀತಿ, ಸುವಾರ್ತೆ ಹೇಳೋದ್ರಿಂದ ಕೆಲವರು ರಕ್ಷಣೆಗೆ ಬರ್ತಾರೆ, ಕೆಲವರು ಸುವಾರ್ತೆ ಕೇಳುವುದರಿಂದ ರಕ್ಷಣೆಗೆ ಬರೋದಿಲ್ಲ. ನಿಮ್ಮ ಜೀವಿತವೇ ಸುವಾರ್ತೆ ಆಗಿರುವುದಾದರೆ ಮಾತ್ರ ಅವರು ರಕ್ಷಣೆಗೆ ಬರ್ತಾರೆ. ಅದಕ್ಕೆ ಅವರು ಹೇಳ್ತಾರೆ, ವೈರಿಗಳನ್ನು ಪ್ರೀತಿಸುವುದಕ್ಕೆ ಅಥವಾ ಯೇಸುವನ್ನು ಅಂಗೀಕರಿಸಿಕೊಳ್ಳುವುದಕ್ಕೆ ನನ್ನ ಹೆಂಡತಿಯೇ ಕಾರಣ ಎಂಬುದಾಗಿ ಸ್ಮಿತ್ ವಿಗಲ್ಸ್ವರ್ತ್ ಅವರು ಹೇಳಿದರು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಕೂಡ ಯೇಸು ಸ್ವಾಮಿ ಹೇಳಿದ ಹಾಗೆ ವೈರಿಗಳನ್ನು ಪ್ರೀತಿಸೋಣ. ನಮಗೆ ಯಾರೆಲ್ಲ ಟಾರ್ಚರ್ ಕೊಡ್ತಾರೋ, ತೊಂದರೆ ಕೊಡ್ತಾರೋ ಅವರನ್ನು ಪ್ರೀತಿಸೋಣ. ನಿಶ್ಚಯವಾಗಿ ಅವರ ಜೀವಿತ ಬದಲಾಗ್ತದೆ. ಅದು ಮಾತ್ರವಲ್ಲ, ಹಾಗೆ ನಾವು ಮಾಡುವಾಗ ಪರಲೋಕದಲ್ಲಿರುವಂಥ ತಂದೆಗೆ ನಾವು ಮಕ್ಕಳಾಗುತ್ತೇವೆ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥಿಸೋಣ. ದೇವರಿಗೆ ಕೇಳೋಣ, ಸ್ವಾಮಿ, ಇದು ನನ್ನಿಂದ ಸಾಧ್ಯವಿಲ್ಲ, ನನಗೆ ನಿನ್ನ ಕೃಪೆ ಬೇಕು, ನಿನ್ನ ಬಲ ಬೇಕು, ನನಗೆ ನೀವು ಸಹಾಯ ಮಾಡಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ನೂತನವಾದ ದಿನಕ್ಕಾಗಿ ಸ್ತೋತ್ರ. ದೇವರೇ, ಈ ನೂತನವಾದ ದಿನದಲ್ಲಿ ನಿನ್ನ ಹೊಸ ಕೃಪೆ ಕೊಡ್ರಪ್ಪ, ಹೊಸ ಬಲವನ್ನು ಕೊಡ್ರಿ. ಬಲಪಡಿಸುವ ಕ್ರಿಸ್ತನ ಮೂಲಕ ಎಲ್ಲವನ್ನ ಮಾಡಲಿಕ್ಕೆ ನಮಗೆ ಶಕ್ತಿಯನ್ನು ಅನುಗ್ರಹಿಸಪ್ಪ. ದೇವರೇ, ವಾಕ್ಯವನ್ನು ಜ್ಞಾನಿಸಿದ ಹಾಗೆ ವೈರಿಗಳನ್ನು ಪ್ರೀತಿಸುವಂತೆ, ಹಾಗೆ ಮಾಡುವವರನ್ನು ಪ್ರೀತಿಸುವಂತೆ, ನಮಗೆ ತೊಂದರೆ ಕೊಡುವವರನ್ನ ಪ್ರೀತಿಸುವುದಕ್ಕೆ ನಮಗೆ ಸಹಾಯ ಮಾಡಿರಿ. ಈ ಲೋಕದಲ್ಲಿ ನೀವು ಇರುವಾಗ ನೀವೆಲ್ಲರನ್ನೂ ಪ್ರೀತಿಸಿದ್ರಿ, ಎಲ್ಲರನ್ನೂ ಕ್ಷಮಿಸಿದ್ರಿ. ದೇವರೇ, ನಿಮಗೆ ಉಗುಳಿದವರು, ನಿಮ್ಮನ್ನು ಪರಿಹಾಸ್ಯ ಮಾಡಿದವರು, ಅವರೆಲ್ಲರನ್ನ ಕ್ಷಮಿಸಿದ್ರಪ್ಪ. ಅದೇ ವಿಧವಾದಂಥ ಮನಸ್ಸನ್ನು, ಹೃದಯವನ್ನು ನಮಗೂ ದಯಪಾಲಿಸ್ರಿ. ಈ ದಿನ ಹೊಸ ದಿನ, ಈ ದಿನ ಒಂದು ಜಯಕರವಾದ ಜೀವಿತವನ್ನು ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಶೋಧನೆಯಲ್ಲಿ ಬಿದ್ದು ಹೋಗದೆ ನಿನ್ನ ವಾಕ್ಯವೆಂಬ ಬೆಳಕಿನಲ್ಲಿ ನಡೆಯಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಅನುದಿನವೂ ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸುವ ಪವಿತ್ರಾತ್ಮನೇ, ಈ ದಿನವನ್ನು ನೀವು ಹತೋಟಿಯಲ್ಲಿ ತೆಗೆದುಕೊಳ್ಳ್ರಿ, ನಮ್ಮನ್ನು ನಡೆಸ್ರಿ. ಅದ್ಭುತವಾಗಿ ನಿನ್ನ ಮಹಿಮೆಗಾಗಿ ನಾವು ಜೀವಿಸಲಿಕ್ಕೆ ಸಹಾಯ ಮಾಡಿರಿ. ಒಪ್ಪಿಸಿಕೊಡ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಹೇಳಿದ ಹಾಗೆ ವೈರಿಗಳನ್ನು ಪ್ರೀತಿಸೋಣ, ಪರಲೋಕದಲ್ಲಿರುವಂಥ ತಂದೆಗೆ ಮಕ್ಕಳಾಗಿರೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ.
ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.